ನಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮೆಲ್ಲರ ಪ್ರೀತಿಯ ಮೀರಾ, ನಮ್ಮನೆ ಯುವರಾಣಿಯ ಅಂಕಿತಾ ಅಮರ್ ಅವರು ಮಾತನಾಡಬೇಕಂತ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ರು ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದಿದ್ದೀರಾ ಅಥವಾ ಬಂದಿಲ್ವಾ? ಡೈರೆಕ್ಟ್ ಆಟ ಆಡಕ್ಕೆ ಅಂತಾನೆ ಬಂದ್ಬಿಟ್ಟಿದ್ದೀರಾ ರೋಡ್ಗೆ? ಆಟ ಆಡೋದಕ್ಕೆ ಬಂದಿದ್ದೀರಾ? ವೆರಿ ಗುಡ್. ಅದೇ ಏನಂತ ಹೇಳಿದ್ರೆ, ಈಗ ಸ್ಟ್ರೀಟ್ ಸಂಭ್ರಮ ಅಂತ ಏನ್ ಮಾಡ್ತಿದೀವಿ ನಾವ್ ಯೂಶ್ವಲಿ ಇನ್ನೊಬ್ರ ಹತ್ರ ನಾವ್ ಹೇಗಿದ್ವಿ ಚೈಲ್ಡ್ಹುಡ್ ಅಲ್ಲಿ ಅಂತ ಮಾತಾಡುವಾಗ ಏನಂತೀವಿ, ನಾನಂತೂ ಬೀದಿಲೇ ಇದ್ದೆ, ನಾನ್ ಮನೇಲೇ ಇರ್ತಿರ್ಲಿಲ್ಲಪ್ಪ, ಬೀದಿಲೇ ಬೆಳ್ಕೊಂಡು ಬೆಳ್ದಿದ್, ನಾನು ಆಟ ಆಡ್ಕೊಂಡು ಬೆಳ್ದಿದ್ದು ಅಂತ ಹೇಳ್ತೀವಿ. ಅದನ್ನ ನಾವ್ ಹೇಳುವಾಗ ತುಂಬಾ ಹೆಮ್ಮೆಯಿಂದ ಹೇಳ್ತೀವಿ. ಯಾಕೆ ಅಂತಂದ್ರೆ ಟೆನ್ಷನ್ ಇರ್ಲಿಲ್ಲ, ಜೊತೆಗೆ ನನ್ನ ಪರ್ಸನಾಲಿಟಿ ಹೇಗಿದೆ ಅಂತ ಇನ್ನೊಬ್ರಿಗೆ ಹೇಳೋದಕ್ಕೆ. ನಾನು ತುಂಬಾ ಬೋಲ್ಡ್, ಯಾವ್ದಕ್ಕೂ ಕೇರ್ ಮಾಡೋದಿಲ್ಲ, ಹಂಗೆ ನುಗ್ತಾ ಇರೋದೆ, ಎದೆ ಸೀಳ್ತಾ ಇರೋದೆ ಅನ್ನೋ ರೀತಿ ಪರ್ಸನಾಲಿಟಿ ನಮಗಿದೆ ಅನ್ನೋದನ್ನ ಇನ್ನೊಬ್ರಿಗೆ ರಿಜಿಸ್ಟರ್ ಮಾಡುವಾಗ ನಾವು ತಗೊಳ್ಳೋ ಅಂತ ಪದ ಏನಂತಂದ್ರೆ ಬೀದಿಲ್ ಬೆಳೆದಿದ್ದೀನಿ ಅಂತ. ಅದೇ ನಾವುಗಳು ಎಷ್ಟು ಪ್ರೌಡ್ ಆಗಿ ಬೀದಿ ಅನ್ನೋ ಒಂದು ಪದವನ್ನ ಯೂಸ್ ಮಾಡ್ತೀವೋ, ಬೇರೆಯವ್ರ ಬಗ್ಗೆ ಮಾತಾಡುವಾಗ ಅವನು ಬೀದಿಲ್ ದೊಂಬರಾಟ ಆಡೋನು ಅಂತೀವಿ. ಬೀದಿಲಿ ದೊಂಬರಾಟ ಆಡೋರ್ನ ನಾವ್ ಯಾಕೆ ಅಷ್ಟು ಕೀಳಾಗಿ ನೋಡ್ಬಾರ್ದು ಅಲ್ವಾ? ಯಾಕಂದ್ರೆ ದೊಂಬರಾಟ ಮಾಡೋರು ಮನಸ್ಸು ಬಿಚ್ಚಿ ಆ ಆಟವನ್ನ ಆಡ್ತಾ ಇರ್ತಾರೆ. ಇಲ್ಲಿ ನಾವೀಗ ಏನ್ ನಾಚಿಕೆ ಮಾನ ಮರ್ಯಾದೆ ಅನ್ನೋದನ್ನ ನಾವು ಟರ್ಮ್ ಮಾಡ್ತಿದೀವೋ ಅದನ್ನೆಲ್ಲನೂ ಮರ್ತು ದೊಂಬರಾಟ ಮಾಡ್ತಾ ಇರ್ತಾರೆ. ಯಾರು ಏನಾದ್ರೂ ನೋಡ್ಲಿ, ನಾನ್ ನೋಡಿ ಏನಾದ್ರೂ ನಗ್ಲಿ, ನಾನ್ ತಲೆ ಕೆಡ್ಸ್ಕೊಳಲ್ಲ, ನಾನ್ ಜೀವನ ಮಾಡೋದೇ ಬೀದಿಯಲ್ಲಿ ಅನ್ನೋ ತರ ಅವ್ರು ಜೀವನ ಮಾಡ್ತಿರ್ತಾರೆ. ಸೊ ಈ ಬೀದಿ ಅನ್ನೋ ಕಾನ್ಸೆಪ್ಟ್ ನ ಇಟ್ಕೊಂಡು ಸ್ಟ್ರೀಟ್ ಸಂಭ್ರಮ ಅಂತ ಮಾಡ್ತಾ ಇದಾರೆ ವಿಕೆ ಅವರು. ಕಂಗ್ರಾಚುಲೇಷನ್ಸ್ ಅವ್ರಿಗೆ ಹೇಳ್ಬೇಕು. ಜೊತೆಗೆ ನಿಮಗೆ ಯಾಕೆ ಹೇಳ್ಬೇಕು ಅಂತಂದ್ರೆ, ಈ ಸಂಭ್ರಮದಲ್ಲಿ ಎರಡು ಕನೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಚೈಲ್ಡ್ಹುಡ್ ಬಗ್ಗೆ ನಾವು ಮಾತಾಡುವಾಗ ಈಗ ಇಲ್ಲಿ ಲಗೋರಿ, ಕುಂಟಬಿಲ್ಲೆ, ಆಮೇಲೆ ಚಿನ್ನಿ ದಾಂಡು ಇದನ್ನೆಲ್ಲ ನಾನು ಆಡ್ಲಿಲ್ಲ. ಆಕ್ಚುಲಿ ನಮ್ಮ ತಂದೆ ತಾಯಿ ಮಾತಾಡೋರು. ನಾವ್ ಆಡಿದ್ದು ಕನ್ಫ್ಯೂಷನ್, ಗೇಟ್ ಟು ಗೇಟ್, ಟ್ರೀ ಟು ಟ್ರೀ, ಚಾಕ್ಲೇಟ್ ಬಾಕ್ಸ್ ಅಂತ ರೋಡ್ ಅಲ್ಲಿ ಲೈನ್ ಹಾಕೊಂಡು ಡ್ರಾ ಮಾಡ್ತಿದ್ದು. ಈ ತರ ಒಂದು ಆಟಗಳನ್ನ ನಾವು ಮತ್ತೆ ನೆನಪಿಸ್ಕೊಂಡು ಮತ್ತೆ ಬೀದಿಯಲ್ಲಿ ಮನಸ್ಸು ಬಿಚ್ಚಿ ಆಡೋದಕ್ಕೆ ನಮ್ಮೆಲ್ಲರಿಗೂ ಒಂದು ಅವಕಾಶ ಸಿಗೋದಲ್ದೆ ಮಕ್ಕಳಿಗೂ ಕೂಡ ಆ ಒಂದು ಗೇಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಈಗ ನೋಡ್ಬೋದು, ನಾವು ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ಇದೀವಿ ಅಂದ್ರೆ, ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಟ್ಯಾನ್ ಆಗ್ಬಿಡ್ತೀವಪ್ಪ, ಮರ ಕೆಳಗಡೆ ನಿಂತ್ಕೊಳ್ಳೋಣ, ಯಾವನ್ ಕೇಳ್ತಾನೆ ಇದನ್ನ, ಈ ಒಂದು ಟೆನ್ಷನ್ ಅಲ್ಲಿ ನಾವಿದೀವಿ. ಬಟ್ ಈಗ ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಕ್ಕಳನ್ನ ನೋಡಿದ್ರೆ ನನ್ ಕಣ್ಣು ಬರೀ ಮಕ್ಕಳು ಮಾತ್ರ ಕಾಣಿಸ್ತಿರೋದು. ಈ ಹುಡುಗಿಗೆ ಯೋಚನೆನೂ ಇಲ್ಲ, ನೀಟಾಗಿ ರೆಡಿ ಆಗಿ ಬಂದಿದ್ದಾಳೆ, ಲಿಪ್ಸ್ಟಿಕ್ ಹಚ್ಕೊಂಡ್ ಬಂದಿದ್ದಾಳೆ, ಜುಟ್ ಹಾಕೊಂಡ್ ಬಂದಿದ್ದಾಳೆ, ಆದ್ರೆ ಟ್ಯಾನ್ ಆಗ್ತಿಲ್ಲ, ತಲೆ ಕೆಡ್ಸ್ಕೊತಿಲ್ಲ. ಅಲ್ಲಿ ಅವರು ಗುಂಟೆ ಬಿಲ್ಲ ಆಡೋ ಮಕ್ಕಳು ಯಾರು ಏನಾದ್ರೂ ಮಾತಾಡ್ಕೊಳ್ಳಿ ಗುರು, ನಾನ್ ನನ್ ಪಾಡಾಗಿರ್ತೀನಿ ಅನ್ನೋ ತರ ಇದಾರೆ ಅಲ್ವಾ? ಇದೇ ಪರ್ಸನಾಲಿಟಿ ನಮ್ಮೆಲ್ರಿಗೂ ಬರ್ಬೇಕು. ನಾವು ಮಕ್ಕಳಿಂದ ಈ ವಿಷಯವನ್ನ ಇವತ್ತು ಕಲ್ತು ಈಗ ಹೇಗೆ ಸ್ಟೆಕೇಶನ್, ವೆಕೇಶನ್, ಹೊರಗಡೆ ಹೋಗೋದು, ಮಜಾ ಮಾಡೋದು, ಪಿಕ್ನಿಕ್ ಮಾಡೋದು ಅನ್ನೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ, ನಮ್ಮ ಒಂದು ಏನಂತಾರೆ, ತುಂಬಾ ಸ್ಟ್ರೆಸ್ ಇದೆಯಪ್ಪ, ಈ ಸ್ಟ್ರೆಸ್ ಇಂದ ರಿಲೀಫ್ ಆಗೋದಕ್ಕೆ ನಾವೆಲ್ಲೋ ಹೋಗ್ಬೇಕಾಗಿಲ್ಲ, ಬೀದಿಗಿಳಿದ್ರೆ ಸಾಕು. ಒಂದಿನ ಬೀದಿಗಿಳಿದು ಮಕ್ಕಳ ಜೊತೆ ಆಟ ಆಡಿದ್ರೆ ಮನಸ್ಸು ಬಿಚ್ಚಿ ಎಷ್ಟೋ ಒಂದ್ ಸ್ವಲ್ಪ ಸಮಾಧಾನ ನಮಗೂ ಸಿಗೋದಲ್ದೆ ಮಕ್ಕಳಿಗೂ ಕೂಡ ಈ ಆಟವನ್ನ ಹೇಳ್ಕೊಡೋ ಅಂತ ಅವಕಾಶ ಸಿಗುತ್ತೆ. ಅವರು ಕೂಡ ಇದನ್ನ ಮುಂಬರುವ ದಿನಗಳಲ್ಲಿ ಬಳಸ್ಕೊಂಡು ಅವರ ಪರ್ಸನಾಲಿಟಿ ಕೂಡ ಖಂಡಿತ ಡೆವಲಪ್ ಆಗುತ್ತೆ. ಯಾಕಂದ್ರೆ ಈ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿರ್ತಾರೆ, ನುಗ್ಬೇಕಾ, ಸ್ಟೇಜ್ ಮೇಲೆ ಬರ್ಬೇಕಾ, ಮಾತಾಡ್ಬೇಕಾ, ಆರಾಮಾಗಿ ಮಾತಾಡ್ತಾರೆ ಮುಂಬರುವ ದಿನಗಳಲ್ಲಿ. ಸೊ ನಿಮ್ಮಿಬ್ರಿಗೂ ಅಂದ್ರೆ ತಂದೆ ತಾಯಿಯವರು ಯಾರ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರ, ಮಕ್ಕಳು ಅಪ್ಪ ಅಮ್ಮನ ಜೊತೆ ಬಂದಿರೋರಿಗೆ ಇವತ್ತು ಬ್ರಿಡ್ಜ್ ಆಗಿರೋದು ಈ ಒಂದು ಬೀದಿ. ನಾವು ಅಂದ್ರೆ ನಮ್ಮ ತಂದೆ ತಾಯಿ ಕಾಲದಲ್ಲಿ ಯಾವ ಹಾಡು ಹಾಡ್ತಿದ್ವಿ, ಬಾನಿಗೊಂದು ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಅಂತ ಹಾಡ್ತಿದ್ರು. ನಮ್ ಕಾಲದಲ್ಲಿ ಏನಾಗಲಿ ಮುಂದೆ ಸಾಗುನಿ, ಈ ತರ ಒಂದು ಹಾಡುಗಳನ್ನ ನಾವು ಸ್ಟ್ರೆಸ್ ಮಾಡುವಾಗ ಕೂಡ ಟ್ರಾವೆಲ್ ಮಾಡ್ತಿರೋದು, ಕಾರಲ್ಲಿ ಕೂತಿರೋದು, ಟ್ರೈನ್ ಅಲ್ಲಿ ಹೋಗ್ತಿರೋದು, ಬಸ್ಸಲ್ಲಿ ಕೂತಿರೋದು, ಈ ಒಂದು ಜರ್ನಿಯನ್ನ ನಾವು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಏನೇ ಮಾತಾಡಿದ್ರು ಮನ್ಸಿಗೆ ದಾರಿ ಅಂತ ಹೇಳ್ತೀವಿ. ನನ್ನ ಕರಿಯರ್ಗೆ ಯಾವ್ದಪ್ಪ ದಾರಿ ಇದೆ, ಎಲ್ಲ ಕಡೆ ಈ ದಾರಿ, ಸ್ಟ್ರೀಟು, ಬೀದಿ ಅನ್ನೋ ಪದವನ್ನ ನಾವು ಯೂಸ್ ಮಾಡುವಾಗ ನಮ್ಮ ಜೀವನಕ್ಕೆ ಯಾಕೆ ನಾವು ಬೀದಿಯನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬಾರ್ದು? ಒಂದಿನ ಬನ್ನಿ, ತಿಂಗಳಿಗೆ ಒಂದ್ಸರ್ತಿ ಬೀದಿಗೆ ಇಳಿದ್ಬಿಟ್ಟು ಆಟ ಆಡಿ ಅನ್ನೋದೇ ಅಷ್ಟೇ ಈ ವಿಜಯ್ ಕರ್ನಾಟಕ ಅವರು ಮಾಡ್ತಿರೋಂತಹ ಕಾನ್ಸೆಪ್ಟ್. ಬಹಳ ಒಳ್ಳೆ ಕಾನ್ಸೆಪ್ಟ್. ನೀವು ಇಳಿರಿ, ಮಕ್ಕಳ ಜೊತೆ ಆಟ ಆಡಿ ಅಂತ ಹೇಳ್ತಾ ವೆರಿ ಆಲ್ ದ ಬೆಸ್ಟ್. ಎಲ್ರಿಗೂ ಸೂಪರ್ ಆಗಿ ಡೆವಲಪ್ ಆಗ್ಲಿ ನಿಮ್ಮ ಪರ್ಸನಾಲಿಟಿ ಈ ಒಂದು ರೋಡ್ ಅಲ್ಲಿ ಆಟ ಆಡ್ಕೊಂಡು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜಾಸ್ತಿ ಕೂಯ್ದಿದ್ದಕ್ಕೆ ಸಾರಿ. ನಮ್ಮ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಗೂ ಕೂಡ ಬೀದಿಯ ಮಹತ್ವವನ್ನು ತಿಳಿಸ್ಕೊಡ್ರಿ ಅಂಕಿತಾ ಅಮರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಇದೀಗ ಮಾತನಾಡೋರಲ್ಲಿ ಕೊನೆಯ ಮಾತು ನಮ್ಮ ಪೊಲೀಸ್ ಇಲಾಖೆಯ ಮಾನ್ಯ DYSP ಅವರಿಂದ. ರಾಜೇಶ್ ಸರ್ ದಯವಿಟ್ಟು ಮಾತನಾಡಬೇಕು.
ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा। जय भारत जननी तनु जाते जय हे कर्नाटका माते ಎಲ್ಲ ದುರು ಇರು